ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಕುಕ್ಕಿಂಗ್ ವ್ಲಾಗ್ ಆಗಿದೆ. ತುಂಬ ಮನಸ್ಸಾಗಿದೆ ಕುಕ್ಕಿಂಗ್ ವ್ಲಾಗ್ ಮಾಡಿ. ಸೊ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ. ಬರೀ ಫ್ಯಾಮಿಲಿ ವ್ಲಾಗ್ಸೇ ಜಾಸ್ತಿ ಆಗಿತ್ತು ಇಷ್ಟು ದಿವಸ. ಆ್ಯಂಡ್ ಕುಕ್ಕಿಂಗ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಬಟ್ ಇಷ್ಟು ದಿವಸ ನಾನು ಮದುವೆ ಅಂತೆ ಅದು ಇದು ಓಡಾಟಗಳು ಜಾಸ್ತಿ ಇತ್ತು. ಸೊ ಜಾಸ್ತಿ ಏನು ಕುಕ್ಕಿಂಗ್ ವ್ಲಾಗ್ ಆಗಲಿ ಬೇರೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ರೆಸಿಪಿ ನನಗೂ ಗೊತ್ತಿಲ್ಲ, ಏನೋ ಒಂದು ಕೈಗೆ ಸಿಕ್ಕಿದೆಲ್ಲ ಆಗ್ತಾ ಇದ್ದೀನಿ. ಹಿಂಗೆ ಎಲ್ಲೋ ನೋಡ್ಕೊಂಡಿದ್ದೋ ಸೊ ಯಾರೋ ಹೇಳಿದ ರೆಸಿಪಿನ ಅದು ಹಂಗೆ ಏನೋ ತಲೆಯಲ್ಲಿದೆ. ಸೊ ಅದನ್ನೇ ಹಂಗೆ ಏನೇನೋ ಹಾಕಿ ಮಾಡ್ತಾ ಇದ್ದೀನಿ, ಏನು ಅಂತ ತೋರಿಸಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ದಿ ವಿಡಿಯೋ. ಸೊ ಗೈಸ್, ಚಿಕನ್ ಅರ್ಧ ಕೆ ಜಿ. ಚಿಕನಲ್ಲಿ ಅರ್ಧ ಕೆ ಜಿಲಿ ಅರ್ಧ ನನ್ನ ತಂಗಿ ಎತ್ಕೊಂಡಿದ್ದಾಳೆ. ಇಷ್ಟಿದೆ ಚಿಕನ್. ಈಗ ಇದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಮೊಸರು, 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಇದರಲ್ಲಿ ನನ್ನ ತಂಗಿ 1/4 ಲೀಟ್ರ್ ಕಾಲು ಭಾಗ ಎತ್ಕೊಂಡಿದ್ದಾಳೆ. ಸೊ ಮೊಸರು ಹಾಕ್ತಾ ಇದ್ದೀನಿ. 1/4 ಲೀಟ್ರಲ್ಲಿ ಅರ್ಧ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಅರಿಶಿನ, ಆಮೇಲೆ ಸಾರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರಲಿಲ್ಲ. ಪೇಸ್ಟ್ ಬದಲು ನಾನು ಬೆಳ್ಳುಳ್ಳಿ ಮತ್ತು ಜಿಂಜರ್ನ ಬೆಳ್ಳುಳ್ಳಿ ಜಿಂಜರ್ ಎರಡೂ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಹಿಂಗಿದೆ ನಂಗೆ ಇಷ್ಟ ಆಗುತ್ತೆ. ಆ್ಯಂಡ್ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಖಾರದ ಪುಡಿ ಜಾಸ್ತಿ ಇರಲಿ, ಖಾರದ ಪುಡಿ, ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪುಡಿ. ಅದು ಆಮೇಲೆ ಮತ್ತೆ ಕುಕ್ ಮಾಡ್ಕೋಬೇಕಾದ್ರೂ ಹಾಕೋಬೇಕಾಗುತ್ತೆ. ಸ್ವಲ್ಪ ಧನಿಯಾ ಪುಡಿ, ಜಾಸ್ತಿ ಹಾಕಲ್ಲ. ಸೊ ಇಷ್ಟು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರ್. ಇಲ್ಲೂ ಗರಂ ಮಸಾಲ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಮತ್ತೆ ಇನ್ನೊಂದ್ಸತಿ ಆಮೇಲೆ ಹಾಕೋಬೇಕಾಗುತ್ತೆ, ಶಾರ್ಟೇಜ್ ಆಗಿದೆ. ಸೊ ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಬೇಕು. ಇದು ಕಲಿಸ್ಬೇಕಾದ್ರೆ ಸ್ವಲ್ಪ ಕಬ್ಬೆ ಸೊಪ್ಪು ಹಾಕ್ತಾಯಿದ್ದೀನಿ, ಬಿಕಾಸ್ ಇದು ಮ್ಯಾರಿನೇಟ್ ಆಗಲಿ ಚೆನ್ನಾಗಿರುತ್ತೆ ಅಂತ. ಸೊ ಕಲಿಸ್ಬಿಟ್ಟು ಒಂದು ಮ್ಯಾರಿನೇಷನ್ ಏನು 1 or 2 hour ಅದೆಲ್ಲ ಏನಿಲ್ಲ, ಒಂದು 10 to 15 minutes ಬಿಡಿ ಸಾಕು. ಅಷ್ಟರಲ್ಲಿ ಬೇರೆ ಏನಾರ ಬೇಕು ಅಂತಂದರೆ ಹೆಚ್ಕೊಳ್ಳೋಕ್ಕೆ ಮಾಡ್ಕೋಬೋದು. ಇದಕ್ಕೆ ಹೆಚ್ಕೊಳ್ಳೋಕ್ಕೆ ಸ್ವಲ್ಪ ಈರುಳ್ಳಿ ಅಷ್ಟೇ ಹೆಚ್ಕೊಳ್ಳೋದು, ಇನ್ನೇನು ಹೆಚ್ಕೊಳ್ಳೋಲ್ಲ. ಈರುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ. ಸೊ ಅಷ್ಟರಲ್ಲಿ ಇದನ್ನು ಒಂದು 15 minutes ಮ್ಯಾರಿನೇಟ್ ಆಗುತ್ತೆ. ಖಾರ ಸ್ವಲ್ಪ ಕಡಿಮೆ ಆಗಿದೆ, ಆಮೇಲೆ ಬೇಕು ಅಂದರೆ ಹಾಕೊಂಡ್ರಾಯ್ತು. ಸೊ ಮ್ಯಾರಿನೇಷನ್ಗೆ ಇಷ್ಟೇ ಗೈಸ್. ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ 20 minutes ಆಗಿದೆ ಗೈಸ್ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದು. ಸೊ ಇಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಲಾಸ್ಟಿಗೆ ಹಾಕೋಕ್ಕೆ ಇದು ಇವಾಗ ಹಾಕ್ತೀನಿ. ಈರುಳ್ಳಿ ಮೆಣಸಿನ್ಕಾಯಿ ಏನಕ್ಕೆ ಹೆಚ್ಕೊಂಡೆ ಅಂದರೆ, ಈರುಳ್ಳಿ ಹಾಕಿದಾಗ ಈ ಮಸಾಲೆ ಏನು ಹಾಕಿದ್ದೀನಿ ಅದೆಲ್ಲ ಸ್ವಲ್ಪ ಗ್ರೇವಿ ಥರ ಗೊಜ್ಜಂಗೆ ಆಗಲಿ ಅಂತ ಅಷ್ಟೇ. ಇಲ್ಲಾಂದರೆ ಡ್ರೈ ರೋಸ್ಟ್ ಥರ ಆಗೋಗ್ಬಿಡುತ್ತೆ ಅಂತ. ಸೊ ನನ್ನ ತಂಗಿ ಇಲ್ಲಿ ಅನ್ನ ಇಟ್ಟಿದ್ದಾಳೆ. ಅನ್ನನ ಸೈಡ್ ಇಟ್ಬಿಟ್ಟು ನಾನು ಇಲ್ಲಿ ನಮ್ಮ ಸ್ಟ್ಯಾಂಡನ್ನ ಇಲ್ಲಿಗೆ ಇಟ್ಬಿಟ್ಟು ರೆಸಿಪಿ ತೋರಿಸೋಣ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸೊ ಒಂದು ಬಾಣಲಿಗೆ ತಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ, ಜಾಸ್ತಿ ಆಯಿತಾ ಇಲ್ಲ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ನಾರ್ಮಲಿ ಈರುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ ಹಾಕಿ, ಆ್ಯಂಡ್ ಇವಾಗ ನಾನು ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ, ಬೇಗ ಸೀದೋಗ್ಬಿಟ್ರೆ ಕಷ್ಟ ಅಂತ. ಈರುಳ್ಳಿ ಒಂಚೂರು ಟ್ರಾನ್ಸ್ಪರೆಂಟ್ ಬರೋ ತನಕ ಫ್ರೈ ಮಾಡೋಣ. ಐ ಡೋಂಟ್ ನೋ ನಿಮಗೆ ಕಾಣ್ತಾ ಇದೆಯಾ ಅಂತ, ಬಿಕಾಸ್ ನಂದು ಇನ್ನೊಂದು ಸ್ಟ್ಯಾಂಡ್ ಇದೆ, ಅದು ಎಲ್ಲಿದೆ ಗೊತ್ತಿಲ್ಲ, ಸಿಗ್ತಾ ಇಲ್ಲ ಮನೇಲಿ. ಸೊ ಅದಕ್ಕೋಸ್ಕರ ಇದು ರಿಂಗ್ ಲೈಟ್ ಸ್ಟ್ಯಾಂಡಲ್ಲಿ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ದೂರ ಇದೆ, ಹತ್ರ ಇಡೋಕ್ಕೂ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಮೇ ಬಿ ಇವಾಗ ಕಾಣಿಸ್ಬೋದು, ಅಡ್ಜಸ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಹಿಂಗೆ ಇಟ್ಟಿರೋದ್ರಿಂದ ನನಗೆ ಸ್ವಲ್ಪ ಕುಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡೋಣ. ನಾನು ಮೆಣಸಿನ್ಕಾಯಿ ಏನಕ್ಕೆ 3 ಹಾಕ್ಕೊಂಡೆ ಅಂತ ಅಂದರೆ, ಬಿಕಾಸ್ ಈ ಮೆಣಸಿನ್ಕಾಯಿ ಖಾರ ಇದೆ. ಆ್ಯಂಡ್ ಇಲ್ಲಿ ಖಾರ ಪುಡಿ ಹಾಕಿರೋದ್ರಿಂದ ಎಕ್ಸ್ಟ್ರಾ ಜಾಸ್ತಿ ಖಾರ ಆಗ್ಬೋದು ಅಂತ.
ಲಾಸ್ಟಲ್ಲಿ ಒಂದೇ ಒಂದು ನಿಂಬೆ ಹುಳಿ, ಖಾರ ಜಾಸ್ತಿ ಆದರೆ ನಿಮಗೆ ಲಾಸ್ಟಲ್ಲಿ ಅರ್ಧ ನಿಂಬೆ ಹುಳಿನ ಹಿಂಡಿ, ಸೊ ಖಾರ ಆವಾಗ ಕಡಿಮೆ ಆಗುತ್ತೆ. ಸಾರಿ ಗೈಸ್ ಅಲ್ಲಾಡ್ತಿದೆ. ಆ್ಯಂಡ್ ಇವಾಗ ಸ್ವಲ್ಪ ನೀರು ಹಾಕಿದ್ದೀನಿ, ಬಿಕಾಸ್ ಅದು ಮಸಾಲೆ ಎಲ್ಲ ಅದರೊಳಗೆ ಅಂಟ್ಕೊಂಡಿತ್ತು, ಐ ಮೀನ್ ಪಾತ್ರೆಯಲ್ಲಿ. ಆ್ಯಂಡ್ ಇವಾಗ ಇದನ್ನು ಚಿಕನ್ ಕುಕ್ ಆಗಕ್ಕೆ ಬಿಡೋಣ. ನಾನು ಸ್ವಲ್ಪ ಜಾಸ್ತಿ ಅಂದರೆ ಡ್ರೈ ರೋಸ್ಟ್ ಥರ ಮಾಡ್ತಾಯಿಲ್ಲ, ಗ್ರೇವಿ ಥರ ಮಾಡ್ತಾಯಿದ್ದೀನಿ, ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ. ಸೊ ಅದಕ್ಕೋಸ್ಕರ ನೀರು ಹಾಕಿದ್ದೀನಿ. ಈಗ ಚಿಕನ್ ಕುಕ್ ಆಗಲಿ, ಇದ್ರ ಮೇಲೆ ತಟ್ಟೆ ಮುಚ್ಚೋಣ. ಸೊ ಚಿಕನ್ ಕುಕ್ ಆಗೋ ತನಕ ತಟ್ಟೆ ಮುಚ್ಚಿಡೋಣ. ಒಂದು 10 ಮಿನಿಟ್ಸ್ ಆದಮೇಲೆ ಬರೋಣ. ಸೊ ಚಿಕನ್ ಬೆಂದಿದೆಯಾ ಅಂತ ನೋಡೋಣ. ಬನ್ನಿ. ಮಸಾಲೆ ಸ್ವಲ್ಪ ಕಡಿಮೆ ಆಗಿದೆ. ಚಿಕನ್ ಬೆಂದೋಗ್ಬಿಡಿದೆ, ಬಟ್ ನೀರೆಲ್ಲ ಸೀಕೋಬೇಕು. ಆ್ಯಂಡ್ ಸ್ವಲ್ಪ ಮಸಾಲೆ ಕಡಿಮೆ ಆಗಿರೋದ್ರಿಂದ ನಾನು ಹಾಕ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೆ. ಸೊ ಇವಾಗ ನಾನು ಸ್ವಲ್ಪ ಗರಂ ಮಸಾಲ, ಖಾರ ಪುಡಿ ಹಾಕಲ್ಲ, ಗರಂ ಮಸಾಲ ಆ್ಯಂಡ್ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ, ಖಾರ ಪುಡಿ ಹಾಕಲ್ಲ. ಸೊ ಚಿಕನ್ ಇವಾಗ ಈ ಥರ ಆಗಿದೆ ಗೈಸ್. ಸೊ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗ್ರೇವಿ, ಗೊಜ್ಜು ಜಾಸ್ತಿ ಬೇಡ, ಇನ್ನೊಂದು ಸ್ವಲ್ಪ ಲೈಟಾಗಿ ನೀರು ಹೋಗಲಿ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಇದಾದಮೇಲೆ ನಾವು ಹಾಕೋದು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ಹುಳಿ, ಬಿಕಾಸ್ ಖಾರ ಸ್ವಲ್ಪ ಜಾಸ್ತಿ ಆಗಿಲ್ಲ. ನನ್ನ ತಂಗಿ ಬಡ್ಕೊಂಡ್ರೆ ಆಮೇಲೆ ಖಾರ ಆಗಿದೆ ಅಂತ ಅಂದ್ಬಿಟ್ಟು ನಿಂಬೆ ಹುಳಿ ಹಾಕ್ತೀನಿ. ಸೊ ಇವಾಗ ತಗೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ, ಮತ್ತು ಚಿಕನ್ ಮೇಲೆ ಉದುರಿಸೋಣ. ಸೊ ನಿಂಬೆ ಹುಳಿ ಹಾಕಾಯಿತು. ನಮ್ಮ ಚಿಕನ್ ಇಸ್ ರೆಡಿ ಫಾರ್ ಅನ್ನ, ಬೇಳೆ ಸಾರು ಅಥವಾ ಚಪಾತಿಗೆ. ಇಷ್ಟು ಸೆಮಿ ಗ್ರೇವಿ ಥರ ಮಾಡಿದ್ದೀನಿ. ನೈಟ್ ಚಪಾತಿಗೂ ತಿನ್ಕೋಬೋದು, ಈಗ ಅನ್ನ ಸಾರು ಬೇಳೆ ಸಾರು ಜೊತೆಗೆ ತಿನ್ಕೋಬೋದು. ಸೊ ಅನ್ನ, ಬೇಳೆ ಸಾರು ಆ್ಯಂಡ್ ಚಿಕನ್. ನನ್ನ ಚಿಕನ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಬನ್ನಿ ಗೈಸ್, ತಿಂದು ತೋರಿಸ್ತೀನಿ. ಚೆನ್ನಾಗಿದೆ, ಗೊಜ್ಜಂಗ. ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಅನ್ನ, ಬರೀ ಅನ್ನ ಮತ್ತು ಇದನ್ನು ತಿನ್ಬೋದು, ಅನ್ನ ಸಾರು ಜೊತೆನೂ ಹಂಗೆ ತಿನ್ಬೋದು. ಚೆನ್ನಾಗಿದೆ ಟೇಸ್ಟ್. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ಕುಕ್ ಮಾಡಿ, ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಒಂದು ವ್ಲಾಗ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿದ್ರೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.